ನಮಸ್ಕಾರ ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನೆಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಹೆಡೇಕ್. ತಲೆನೋವನ್ನ ಎಲ್ಲರೂ ವೀಕ್ಷಕರೇ ಒಂದ್ಸತಿ ಅಲ್ಲ ಒಂದ್ಸತಿ ಲೈಫ್ ಟೈಮ್ ಅಲ್ಲಿ ಅನುಭವಿಸಿರ್ತಾರೆ. ನೋಡಿ, ಈ ತಲೆನೋವಲ್ಲೂ ಎರಡು ತರ ನಾವು ತಗೋಬಹುದು. ಒಂದು ಪ್ರೈಮರಿ ಹೆಡೇಕ್, ಇನ್ನೊಂದು ಸೆಕೆಂಡರಿ ಅಂತ. ಈಗ ಸೆಕೆಂಡರಿ ಹೆಡೇಕ್ ಅಂತಂದ್ರೆ ಇನ್ಫೆಕ್ಷನ್ ಇಂದನೋ ಇಲ್ಲ ಏನಾದ್ರು ಟ್ಯೂಮರ್ ಇದ್ದು ತಲೆನೋವು ಬರುತ್ತಲ್ವಾ, ಅದಕ್ಕೆ ಸೆಕೆಂಡರಿ ಹೆಡೇಕ್ ಅಂತ ಹೇಳ್ತಾರೆ. ಈಗ ನಾವದು ಡಿಸ್ಕಸ್ ಮಾಡೋದು ಬೇಡ. ಪ್ರೈಮರಿ ಹೆಡೇಕ್ ಬಗ್ಗೆ ತಿಳ್ಕೊಳ್ಳೋಣ. ತಲೆನೋವು ಕೆಲವ್ರಿಗೆ ಪೂರ್ತಿ ತಲೆನೋವಾಗತ್ತೆ, ಕೆಲವ್ರಿಗೆ ಸೈಡ್ ಅಲ್ಲಿ, ಇನ್ ಕೆಲವ್ರಿಗೆ ಟಾಪ್ ಅಲ್ಲಿ. ಸೊ ಈ ತರ ವೆರೈಟಿ ಆಗಿ ಒಬ್ಬೊಬ್ಬರಿಗೆ ಒಂದೊಂದ್ ತರ ಪೇನ್ ಬರುತ್ತೆ. ಈ ಪೇನ್ ಕೂಡ ಕೆಲವ್ರಿಗೆ ಮೈಲ್ಡ್ ಇಂದ ಸಿವಿಯರ್ ವರ್ಗು ಆ ಇಂಟೆನ್ಸಿಟಿ ಇರುತ್ತೆ. ಸೊ ಈ ಪೇನು ನಾನು ಹೇಳ್ದಂಗೆ ಕೆಲವ್ರಿಗೆ ಯಾವಾಗೋ ಒಂದ್ಸತಿ ಬಂದ್ರೆ ಪರವಾಗಿಲ್ಲ. ಆದ್ರೆ ಕೆಲವ್ರಿಗೆ ಹೇಗಿರುತ್ತೆ ಅಂದ್ರೆ ವಾರಕ್ಕೊಂದು 2 ಸತಿ ಬರ್ಬೋದು, ವಾರಕ್ಕೊಂದ್ಸತಿ, ಇಲ್ಲ 3 ತಿಂಗಳಿಗೋ 6 ತಿಂಗಳಿಗೋ. ಸೊ ಈ ತರ ಫ್ರೀಕ್ವೆಂಟ್ ಆಗಿ ಅವ್ರಿಗೆ ಪೇನ್ ಬರ್ತಾನೆ ಇರುತ್ತೆ. ಅದು ಕೂಡ ಏನಾದ್ರೂ ಸಿವಿಯರ್ ಪೇನ್ ಇದ್ರೆ ಅಂತೂ ಅವ್ರಿಗೆ ಏನ್ ಕೆಲಸ ಮಾಡೋದಕ್ಕೂ ಆಗೋದೇ ಇಲ್ಲ. ದಿನ ಎಲ್ಲ ಒಂಥರ ಡಲ್ ಆಗಿರ್ತಾರೆ. ತುಂಬಾ ಜನ ಈ ಪೇನ್ ನ ಟೆನ್ಷನ್ ಹೆಡೇಕ್ ಅಂತಾನು ಕರೀತಾರೆ. ಯಾಕೆಂದ್ರೆ ಕೆಲವ್ರಿಗೆ ತುಂಬಾ ಟೆನ್ಷನ್ ಮಾಡ್ಕೊಂಡ್ರು ತಲೆನೋವು ಬಂದ್ಬಿಡತ್ತೆ, ಇಲ್ಲ ತುಂಬಾ ಯೋಚನೆ ಮಾಡಿದ್ರು ತಲೆನೋವು ಬರುತ್ತೆ. ಈಗ ವೀಕ್ಷಕರೇ, ಈ ತರ ಯಾವುದೇ ಕಾರಣಕ್ಕಾಗ್ಲಿ ಯಾರಿಗೆ ಈ ತರ ಹೆಡೇಕ್ ಬರ್ತಾ ಇರುತ್ತೋ ಅವ್ರಿಗೆ ಆಕ್ಯುಪ್ರೆಷರ್ ಅಲ್ಲಿ ಯಾವ ಪಾಯಿಂಟ್ ಹಾಕೊಳ್ಳೋಣ ಅಂತ ನೋಡೋಣ. ಇಲ್ಲಿ ವೀಕ್ಷಕರೇ, ಸಿಂಗಲ್ ಪಾಯಿಂಟ್ ಇಂದ ಇದನ್ನ ಟ್ರೀಟ್ ಮಾಡಬಹುದು. ಈ ಪಾಯಿಂಟ್ ನಮ್ಮ ಬ್ಯಾಕ್ ಆಫ್ ದ ಪಾಮ್ ಅಲ್ಲಿ ಇದೆ, ಮಿಡಲ್ ಫಿಂಗರ್. ಈಗ ಮಿಡಲ್ ಫಿಂಗರ್ ನ ನಾವು ಹಾಫ್ ಮಾಡ್ಕೊಂಡ್ರೆ ಜಾಯಿಂಟ್ ಸ್ವಲ್ಪ ಮೇಲ್ಗಡೆನೆ ಈ ಪಾಯಿಂಟ್ ಬರುತ್ತೆ. ಇದು 2 ಕೈಲೂ ಇದೆ. ಫಸ್ಟ್ ಈ ಪಾಯಿಂಟ್ ನ ನಾವು ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ ಸುಮಾರು ನೀವು 10 ರಿಂದ 12 ಗಂಟೆಗಳ ಕಾಲ ಪ್ರತಿದಿನ ನಿಮ್ಗೆ ನೋವು ಕಮ್ಮಿ ಆಗೋವರೆಗೂ ಹಾಕೊಳ್ತಾ ಇರ್ಬೋದು. ಆಮೇಲೆ ನೀವು ಇದು ತುಂಬಾ ನಿಮ್ ಫ್ರೀಕ್ವೆನ್ಸಿ ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ತುಂಬಾ ಫ್ರೀಕ್ವೆಂಟ್ ಆಗಿ ಬರ್ತಿದೆ ಅಂದ್ರೆ ನೀವು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಹಾಕೊಳ್ಳಿ. ಇಲ್ಲ ಅಂದ್ರೆ ನೀವು ಒಂದು ವಾರಕ್ಕೆ 3 ದಿನ ಹಾಕೋಬಹುದು, ಇಲ್ಲ ಆಲ್ಟರ್ನೇಟ್ ಡೇ ಹಾಕೋಬಹುದು. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.